ಇನ್ನೊಬ್ರಿಗೆ ಮಂಡಿ ನೋವು ಮತ್ತೆ ಇದು ಶೋಲ್ಡರ್ ಪೇನ್ ಅಂತ ಬಂದಿದ್ರು. ಅವರಿಗೆ ನೀವ್ ಹೇಳಿದ್ದೆಲ್ಲ ಹಾಕಿದೀನಿ. ಅವ್ರಿಗೆ ನೆಕ್ಸ್ಟ್ ಡೇನೆ ಕುಣಿಯೋ ತರ ಖುಷಿ ಆಯ್ತಂತೆ ಸರ್. ಅವ್ರಿಗೆಲ್ಲಾ ಪಾಯಿಂಟ್ ಪ್ರೆಸ್ ಮಾಡಿದ್ದೆ, ಮತ್ತೆ ಕಲರ್ ಎಲ್ಲ ಕೊಟ್ಟಿದ್ದೆ. ಅವ್ರಿಗೆ ತುಂಬಾ ಖುಷಿಯಾಗಿ, ಅವ್ರಿಗೆ ಎಷ್ಟೋ ವರ್ಷಗಳಿಂದ ಇತ್ತಂತೆ. ಅದು 42 ಇಯರ್ಸ್ ಅವ್ರಿಗೆ ಏಜ್, ತುಂಬಾನು ಆಗಿರ್ಲಿಲ್ಲ ಅವ್ರಿಗೆ. ಮತ್ತೆ 2 ವೀಕ್ಸ್ ಇಂದ ಅವ್ರಿಗೆ ಟ್ರೀಟ್ ಮಾಡ್ತಾ ಇದ್ದೀನಿ. ಅವ್ರು ತುಂಬಾ ಖುಷಿ ಪಟ್ಟಿದ್ದಾರೆ ಸರ್. ನಂಗೆ ಇದು 2ನೇ ಸಲ ಸಿಕ್ಕಿದೀರಾ, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಒಬ್ರು ಹಾರ್ಟ್ ಪೇಷಂಟ್ ಗೆ ಇದೇ ತರ ನಾನು ಕೊಟ್ಟಿದ್ದೆ. ಅವ್ರಿಗೆ ನೆಕ್ಸ್ಟ್ ಡೇ ಅವ್ರ ಡಾಕ್ಟರ್ ಹತ್ರ ಹೋದಾಗ ಅದೆಷ್ಟೋ ಪಾಯಿಂಟ್ಸ್ ಅವ್ರಿಗೆ ಬ್ರೀತಿಂಗ್ ತುಂಬಾ ಇಂಪ್ರೂವ್ ಆಗಿತ್ತಂತೆ. ತುಂಬಾ ಖುಷಿ ಪಟ್ರು. ಈಗ ನನ್ನ ಅತ್ತೆ ಒಂದ್ 86 ಇಯರ್ಸ್ ಅವರಿಗೆ. ಅವ್ರು ಯಾವಾಗ್ಲೂ ಶೋಲ್ಡರ್ದು ಪೇನ್ ಬರುತ್ತೆ ಅನ್ನೋರು, ಹಿಂಗೆ ಎಡಗಡೆ. ಅವ್ರಿಗೆ ನೆನ್ನೆ ನಾನು ಏನ್ ಮಾಡಿದೀನಿ, ಲಿವರ್ 1 ಕೊಟ್ಟಿದೀನಿ ಅವ್ರಿಗೆ, ಪೆಪ್ಪರ್ ಹಾಕಿದೀನಿ. ಆಮೇಲೆ ನಿದ್ದೆಯಲ್ಲಿ ಯಾವಾಗ್ಲೂ ಕೆಟ್ಟ ಕನ್ಸುಗಳು ಬರುತ್ತಂತ ಅವ್ರಿಗೆ, ಮತ್ತೆ ನಿದ್ದೆನೆ ಬರೋದಿಲ್ವಂತೆ. ಅವ್ರಿಗೆ ಬ್ಲಾಕ್ ಎಲ್ಲ ಹಾಕ್ತಾ ಇದ್ದೆ, ಮತ್ತೆ ತುಂಬಾ ಇಂಪ್ರೂವ್ ಆಗಿದೆ ಅಂತಾರೆ. ಮತ್ತೆ ಯೂರಿನ್ ಅಂತೂ 4-5 ಟೈಮ್ಸ್ ಎದ್ದೊಳ್ತೀನಿ ಅಂತ ಹೇಳ್ತಿರ್ತಾರೆ. ಅದಕ್ಕೆಲ್ಲ ಮಾಡಿದೀನಿ. ಅವ್ರು ತುಂಬಾ ಖುಷಿ ಪಟ್ರು. ಮತ್ತೆ ನಮ್ಮ ಮನೇಲಿ 2 ಮಂತ್ಸ್ ಇಂದ ನಾವು ಒಂದು ಮೆಡಿಸಿನ್ ಯೂಸ್ ಮಾಡಿಲ್ಲ ಅವ್ರಿಗೆ ಅಂತ. ಒಂದು ಸಲ ಕೋಲ್ಡ್ ಆದ್ರೆ ಅವ್ರಿಗೆ ಆಂಟಿಬಯೋಟಿಕ್ಸ್ ಹಾಕೋ ತನಕ ಕಡಿಮೆ ಆಗ್ತಿರ್ಲಿಲ್ಲ ಅವ್ರಿಗೆ. ನಾವು ಕ್ರೋಸಿನ್ ತಂದಿರೋದು ಮತ್ತೆ ಸಿಟ್ರಿಸನ್ 2 ಹಾಗೆ ಇಟ್ಟಿದೀವಿ, ನಾವು ಯೂಸೇ ಮಾಡಿಲ್ಲ ಅದನ್ನ. ಎಲ್ಲರ ಮನೇಲಿ ಇದೆ ಈ ರೀತಿ ಆಗ್ಲಿ ಅನ್ನೋದು ನಮ್ಮ ಬಯಕೆ. ಓಕೆ ಸರ್, ಥ್ಯಾಂಕ್ ಯು.